ಎಲ್ಲರಿಗೂ ನಮಸ್ಕಾರ. ಕಥಾ ಸರಣಿಯ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮೊಂದಿಗೆ. ಬಹಳ ಹಿಂದೆ ಒಬ್ಬ ಸಾಹುಕಾರರು ತಮ್ಮ ಹಣವನ್ನೆಲ್ಲ ಒಂದು ಮಡಿಕೆಯಲ್ಲಿ ಹಾಕಿ ನೆಲದಲ್ಲಿ ಬಚ್ಚಿಟ್ಟಿದ್ದರು. ಪ್ರತಿದಿನ ನೆಲವನ್ನು ಅಗಿದು ಮಡಿಕೆಯನ್ನು ಮುಟ್ಟಿ ಸಂತೋಷಪಟ್ಟು ಬರ್ತಾ ಇದ್ರು. 20 ವರ್ಷಗಳ ಕಾಲ ಹೀಗೆಯೇ ನಡೆಯಿತು. ಒಮ್ಮೆ ಈ ಗುಟ್ಟನ್ನು ತಿಳಿದುಕೊಂಡ ಕಳ್ಳನೊಬ್ಬ ಹಣವನ್ನೆಲ್ಲ ದೋಚಿಕೊಂಡು ಮಡಿಕೆಯನ್ನ ಮತ್ತೆ ಮುಚ್ಚಿಟ್ಟು ಹೊರಟೋಗ್ತಾನೆ. ಮರುದಿನ ಸಾಹುಕಾರ ಎಂದಿನಂತೆ ಬಂದು ನೋಡಿದಾಗ ಮಡಿಕೆ ಖಾಲಿಯಾಗಿತ್ತು. ಸಾಹುಕಾರ ಗೋಳೋ ಎಂದು ಅತ್ತರು. ಸಾಹುಕಾರರ ಗೋಳಿನ ಕಥೆಯನ್ನು ಕೇಳಿದ ಒಬ್ಬ ಬುದ್ಧಿವಂತ, ಕಳೆದ 20 ವರ್ಷಗಳಲ್ಲಿ ನೀವು ಹಣವನ್ನು ಒಮ್ಮೆಯೂ ಬಳಸಲಿಲ್ಲವೇ ಎಂದು ಕೇಳಿದ. ಸಾಹುಕಾರ ಇಲ್ಲ ಅಂತ ತಲೆಯಾಡಿಸಿದರು. ಆಗ ಅವನು ಸಮಾಧಾನವಾಗಿ, ನಿಮಗೇನು ನಷ್ಟವಾಗಿಲ್ಲ ಬಿಡಿ, ಮತ್ತೆ ಮಡಿಕೆಯನ್ನು ಮುಚ್ಚಿಡಿ, ಹಣ ಅದರ ಒಳಗಡೆ ಇದೆ ಅಂದ್ಕೊಳ್ಳಿ, ನಾಳೆಯಿಂದ ಮೊದಲಿನಂತೆ ಬಂದು ಮಡಿಕೆಯನ್ನ ಮುಟ್ಟಿ ಸಂತೋಷ ಪಟ್ಟುಕೊಂಡು ಹೋಗಿ. ನೀವು ಎಂದೂ ಉಪಯೋಗಿಸದ ಹಣ ಮಡಿಕೆಯಲ್ಲಿದ್ದರೇನು ಇಲ್ಲದಿದ್ದರೇನು ಎಂದು ಹೇಳಿ ಹೋದ. ಹೌದಲ್ವಾ? ನಮ್ಮೆಲ್ಲರಲ್ಲೂ ಒಂದಲ್ಲ ಒಂದು ಶಕ್ತಿ ಅಡಗಿ ಕುಳಿತಿದೆ. ಕೆಲವರಲ್ಲಿ ಹೆಚ್ಚಿರಬಹುದು, ಕೆಲವರಲ್ಲಿ ಕಡಿಮೆ ಇರಬಹುದು. ಅದರ ಉಪಯೋಗವನ್ನು ನಾವು ಎಂದಾದರೂ ನಮಗಾಗಿಯಾಗಲಿ ಬೇರೆಯವರಿಗೋಸ್ಕರವಾಗಲಿ ಮಾಡದಿದ್ದರೆ ಸಾಹುಕಾರನಂತೆಯೇ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಹಾಗಾಗಿ ನಮ್ಮ ಶಕ್ತಿ ಏನು ಅಂತ ಹಿಂದೆ ತಿಳ್ಕೊಳ್ಳೋಣ. ಸಿಕ್ಕ ಸಣ್ಣ ಸಣ್ಣ ಅವಕಾಶಗಳನ್ನು ಬಳಸಿಕೊಂಡು ಬೆಳೆಯೋಣ ಅಂತ ಹೇಳ್ತಾ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರಗಳು.